ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ದೇವರಿಗೆ ಪೂಜೆ ಮಾಡುವಾಗ ತಪ್ಪದೆ ಈ ನಿಯಮಗಳನ್ನು ಪಾಲಿಸಿ, ಇಲ್ಲವಾದಲ್ಲಿ ಕಷ್ಟಗಳು ತಪ್ಪಿದ್ದಲ್ಲ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಚಿಕ್ಕೋರಿದ್ದಾಗ ಪರೀಕ್ಷೆ ಫಲಿತಾಂಶ ಬರೋ ದಿನ ದೇವರ ಬಳಿ ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋ ದಿನಗಳು ನೆನಪಿದೆಯಾ? ಪಾಸ್ ಆಗ್ಬಿಟ್ರೆ ದೇವರಿಂದಾನೇ ಅಂತ ಮುಗ್ಧ ಮನಸ್ಸಿನಿಂದ ದೇವರಿಗೇನೆ ಲಂಚ ಕೊಟ್ಟಿದ್ದೂ ಇದೆ. ಅಂದು ದೇವ್ರ ಜೊತೆ ಶುರುವಾಗೋ ಮಾತುಕತೆ ಜೀವನದ ಕೊನೆಯ ಘಟ್ಟದವರೆಗೂ ನಡೀತಾನೆ ಇರುತ್ತೆ. ವಿದ್ಯಾಭ್ಯಾಸ ತಲೆಗೆ ಹತ್ಲಿ ಅಂತ, ಉದ್ಯೋಗ ಸಿಗ್ಲಿ ಅಂತ, ಒಳ್ಳೆಯ ಜೀವನ ಸಂಗಾತಿ ಸಿಗ್ಲಿ ಅಂತ, ಸಂತಾನ ಭಾಗ್ಯ ಸಿಗ್ಲಿ ಅಂತ, ಸ್ವಂತ ಮನೆ ಆಗ್ಲಿ ಅಂತ, ಉತ್ತಮ ಆರೋಗ್ಯ ಸಿಗ್ಲಿ ಅಂತ, ಮಕ್ಕಳ ಭವಿಷ್ಯಕ್ಕಾಗಿ ಹೀಗೆ ದೇವ್ರ ಬಳಿ ನಾನಾ ಬೇಡಿಕೆಗಳನ್ನ ಶ್ರದ್ಧೆ ಭಕ್ತಿಯಿಂದ ಇಡ್ತಾನೆ ಇರ್ತೀವಿ. ದೇವರು ಕೂಡ ನಂಬಿ ಬಂದ ಭಕ್ತರನ್ನ ಎಂದೂ ನಿರಾಸೆ ಮಾಡೋಲ್ಲ. ಆದರೆ ಕೆಲವೊಮ್ಮೆ ನಾವು ಅರಿವಿಲ್ಲದೆ ಮಾಡುವಂತಹ ತಪ್ಪುಗಳಿಂದ ನಮ್ಮ ಪ್ರಾರ್ಥನೆ ದೇವರ ಬಳಿ ತಲುಪೋದೇ ಇಲ್ಲ. ಆ ತಪ್ಪು ಏನ್ ಗೊತ್ತಾ? ನೀವು ದೇವರ ಮುಂದೆ ಪ್ರಾರ್ಥನೆಗೆ ಅಂತ ನಿಂತಾಗ ಮಾಡುವಂತಹ ಕೆಲ ನಿರ್ಲಕ್ಷ್ಯಗಳು. ಅದರಿಂದಾಗಿ ದೇವರು ನಿಮ್ಮ ಮೇಲೆ ಪ್ರಸನ್ನನಾಗೋ ಬದಲು ಇನ್ನಷ್ಟು ಕ್ರೋಧಗೊಳ್ತಾನೆ. ಅದರ ಪರಿಣಾಮ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಮತ್ತಷ್ಟು ಕಷ್ಟಗಳು ವಕ್ರಿಸ್ಕೊಂಡ್ಬಿಡತ್ತೆ. ಹಾಗಾದ್ರೆ ನಿಮ್ಮ ಕೈಯಿಂದಾಗಿರುವಂತಹ ತಪ್ಪುಗಳು ಏನೇನು, ಆ ತಪ್ಪುಗಳಿಗೆ ಇರೋ ಪರಿಹಾರ ಏನೇನು ಅನ್ನೋದನ್ನ ತಿಳ್ಕೊಳ್ಬೇಕಾ? ಹಾಗಿದ್ದಲ್ಲಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಹಳೆಯ ಕಾಲದ ಮನೆಗಳ ವಿಶೇಷತೆ ಏನ್ ಗೊತ್ತಾ? ಆ ಮನೆಯಲ್ಲಿ ಒಂದು ಕೋಣೆಯನ್ನ ದೇವರ ಕೋಣೆ ಅಂತಾನೆ ಮೀಸಲಿಡಲಾಗ್ತಾ ಇತ್ತು. ಅಲ್ಲೇ ದಿನನಿತ್ಯದ ಪೂಜೆ ಪ್ರಾರ್ಥನೆಗಳು ಕೂಡ ನಡೆಯೋದು. ಆದ್ರೆ ಈಗ ಮನೆಯಲ್ಲಿರೋರ್ಗಷ್ಟೇ ಒಂದೊಂದು ಕೋಣೆಯನ್ನ ಮೀಸಲಾಗಿಟ್ಟಿರ್ತಾರೆ. ಅಲ್ಲೇ ಎಲ್ಲಾದ್ರೂ ಚೂರ್ ಜಾಗ ಇದ್ರೆ ಅಲ್ಲಿ ದೇವ್ರ ಫೋಟೋ ಇಲ್ಲ ಮೂರ್ತಿಯನ್ನ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ಕೆಲವ್ರ ಮನೆಯಲ್ಲಂತೂ ಜಾಗವೇ ಇಲ್ಲದೆ ಇದ್ದಲ್ಲಿ ಬೆಡ್ರೂಮ್ನಲ್ಲೇ ಸ್ವಲ್ಪ ಜಾಗ ಮಾಡಿ ಪೂಜೆ ಮಾಡ್ತಿರ್ತಾರೆ. ನಿಮ್ಮ ಮನೇಲೂ ಹೀಗಿದ್ರೆ ಮೊದಲು ಆ ಜಾಗವನ್ನ ಬದಲಾಯಿಸಿ. ದಂಪತಿ ಮಲಗುವ ಕೋಣೆಯಲ್ಲಿ ಪೂಜಾ ಸ್ಥಳ ಇರಬಾರದು. ಹಾಗೇನಾದ್ರೂ ಬೇರೆ ಜಾಗನೇ ಇಲ್ಲದೆ ಇದ್ರೆ ಆ ದೇವರು ಇಟ್ಟಿರುವಂತಹ ಸ್ಥಳವನ್ನ ಪರದೆಯಿಂದ ಮುಚ್ಚಿಬಿಡಿ. ಇನ್ನೊಂದು ವಿಷಯ, ಶೌಚಾಲಯದ ಪಕ್ಕ ಪೂಜಾ ಸ್ಥಳ ಇರಲೇಬಾರದು. ಇದರಿಂದ ನಿಮಗೆ ದೊಡ್ಡ ದೊಡ್ಡ ಸಮಸ್ಯೆಗಳೇ ಎದುರಿಸೋ ಹಾಗಾಗುತ್ತೆ. ಇನ್ನು ಸಾಮಾನ್ಯವಾಗಿ ಪೂಜಾ ಸಮಯದಲ್ಲಿ ದೀಪವನ್ನ ಬೆಳಗ್ತಾರೆ. ತೆಂಗಿನಕಾಯಿ, ಸಿಂಧೂರ ಹಾಗೂ ಇತರೆ ವಸ್ತುಗಳನ್ನ ದೇವರ ಮೂರ್ತಿಯ ಮುಂದೆ ಇಟ್ಟಿರ್ತಾರೆ. ಹಾಗೆ ಇಡೋದಕ್ಕಿಂತ ಮುಂಚೆ ಏನಾದ್ರೂ ನೆಲದ ಮೇಲೆ ಇಟ್ಟಿದ್ದೇ ಆದಲ್ಲಿ ಅದನ್ನ ಅಪಶಕುನ ಹಾಗೂ ಅಪವಿತ್ರ ಅಂತ ಹೇಳ್ತಾರೆ. ಇದರಿಂದಾಗಿ ಮನೆಯಲ್ಲಿ ವಾಸ್ತುದೋಷ ಉಂಟಾಗುತ್ತೆ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದ್ರಿಂದ ಪೂಜಾ ವಸ್ತುಗಳನ್ನ ಮೊದಲೇ ತಟ್ಟೆಯಲ್ಲಿಟ್ಕೊಂಡು ಆ ನಂತರ ಬಳಸಿ. ದೇವಸ್ಥಾನಗಳಲ್ಲಿ ಪೂಜಾ ಸಮಯದಲ್ಲಿ ಶಂಖವನ್ನ ಊದ್ತಾರೆ. ಅದೇ ರೀತಿ ಕೆಲವರು ಮನೆಯಲ್ಲೂ ಶಂಖವನ್ನ ಊದ್ತಾರೆ. ಶಂಖದ ದನಿಯಿಂದ ಮನೆಯಲ್ಲಿ ಹಾಗೂ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿ ಆವರಿಸಿಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೇನೆ ಲಕ್ಷ್ಮಿ ಕರುಣೆ ತೋರ್ತಾಳೆ ಅಂತ ಕೂಡ ಹೇಳಲಾಗುತ್ತೆ. ಆದ್ರಿಂದ ಪ್ರತಿನಿತ್ಯ ಬೆಳಗ್ಗೆ ಶಂಖ ಊದ್ತಾರೆ. ಆದ್ರೆ ಒಂದೇ ಮನೆಯಲ್ಲಿ 2 ಶಂಖ ಇರಲೇಬಾರದು. ಆದ್ರಿಂದ 2ರಲ್ಲಿ 1 ಶಂಖವನ್ನ ಎತ್ತಿಟ್ಬಿಡಿ. ಇನ್ನು ಭಗವಾನ್ ಗಣೇಶ, ಭಗವಾನ್ ಶಿವ, ಭಗವಾನ್ ವಿಷ್ಣು, ದುರ್ಗಾದೇವಿ, ಸೂರ್ಯದೇವನನ್ನ ಪಂಚದೇವ ಅಂತ ಕರೆಯಲಾಗುತ್ತೆ. ಯಾವುದೇ ಪೂಜೆ ಅಥವಾ ಶುಭ ಕಾರ್ಯವನ್ನ ಮಾಡೋ ಸಮಯದಲ್ಲಿ ಈ ಪಂಚದೇವರನ್ನ ಪೂಜಿಸೋದು ಕಡ್ಡಾಯ. ಪೂಜೆ ಮಾಡುವಾಗ ಪ್ರತಿದಿನ ಪಂಚದೇವರ ಧ್ಯಾನ ಮಾಡಬೇಕು. ಹೀಗೆ ಮಾಡೋದ್ರಿಂದ ಪಂಚದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಮತ್ತು ಜೀವನದ ಎಲ್ಲಾ ತೊಂದರೆಗಳು ಮತ್ತು ದುಃಖಗಳು ದೂರವಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೇನೆ ಶಾಸ್ತ್ರಗಳಲ್ಲಿ ದೇವರಿಗೆ ಆರತಿ ಮಾಡುವಾಗ ಯಾವ ವಿಧಾನದಿಂದ ಮಾಡಬೇಕು ಅನ್ನೋದನ್ನು ಕೂಡ ಹೇಳಲಾಗಿದೆ. ಮೊದಲಿಗೆ 4 ಬಾರಿ ದೇವರ ಪಾದಕ್ಕೆ ಆರತಿಯನ್ನ ಬೆಳಗಬೇಕು. ಆ ನಂತರ 2 ಬಾರಿ ಹೊಕ್ಕಳಿಗೆ ಆರತಿಯನ್ನ ಮಾಡಿ ಒಮ್ಮೆ ಅಥವಾ 3 ಬಾರಿ ಮುಖಕ್ಕೆ ಆರತಿಯನ್ನ ಮಾಡಬೇಕು. ನಂತರ ಮೇಲಿನಿಂದ ಕೆಳಕ್ಕೆ 7 ಬಾರಿ ಭಗವಂತನ ಆರತಿಯನ್ನ ಮಾಡಬೇಕು.
ಪ್ರತಿ ಪೂಜೆಯಲ್ಲೂ ಈ ಆರತಿಯ ನಿಯಮವನ್ನ ಗಮನದಲ್ಲಿಟ್ಕೊಂಡು ಅದೇ ರೀತಿ ಆರತಿ ಮಾಡಬೇಕು. ಅದು ಮನೆಯಲ್ಲಾದ್ರೂ ಮಾಡಿ, ಇಲ್ಲ ದೇವಸ್ಥಾನದಲ್ಲಾದ್ರೂ ಮಾಡಿ. ಆರತಿಯನ್ನ ಇದೇ ರೀತಿಯಾಗಿ ಮಾಡಬೇಕು. ಹೀಗೆ ಮಾಡೋದ್ರಿಂದ ದೇವರು ನಿಮ್ಮ ಆರತಿಯನ್ನ ಸ್ವೀಕರಿಸ್ತಾನೆ ಮತ್ತು ನಿಮ್ಮನ್ನ ಆಶೀರ್ವದಿಸ್ತಾನೆ. ಪ್ರತಿನಿತ್ಯ ಪೂಜೆ ಮಾಡುವಾಗ ಯಾವಾಗ್ಲೂ ಪೂರ್ವ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ನಿಂತು ಮಾಡಬೇಕು. ಅಂದ್ರೆ ಬೆಳಗ್ಗೆ 5ರಿಂದ 8 ಗಂಟೆಯ ಒಳಗಡೆ ದೇವರ ಪೂಜೆಯನ್ನ ಮಾಡಬೇಕು. ಅಲ್ಲದೆ ಬೆಳಗ್ಗೆ ಮತ್ತು ಸಂಜೆ ಮನೆಯ ದೇವರ ಕೋಣೆಯಲ್ಲಿ ತಪ್ಪದೆ 2 ದೀಪವನ್ನ ತಪ್ಪದೆ ಬೆಳಗಿಸಬೇಕು. ಆ 2 ದೀಪಗಳಲ್ಲಿ ಒಂದು ದೀಪ ತುಪ್ಪದ ದೀಪ ಹಾಗೂ ಇನ್ನೊಂದು ದೀಪ ಎಣ್ಣೆಯ ದೀಪ ಆಗಿರಬೇಕು. ತುಪ್ಪದ ದೀಪ ಬಲಭಾಗದಲ್ಲಿಟ್ಟು ಎಣ್ಣೆಯ ದೀಪವನ್ನ ಎಡಭಾಗದಲ್ಲಿ ಇಡಬೇಕು. ದೀಪಗಳಲ್ಲೂ ಎಂದಿಗೂ ಇನ್ನೊಂದು ದೀಪದಿಂದ ಬೆಳಗಿಸಬಾರದು ಅನ್ನೋದನ್ನ ನೆನಪಲ್ಲಿಡಿ. ಶಾಸ್ತ್ರಗಳ ಪ್ರಕಾರ ದೀಪದಿಂದ ದೀಪವನ್ನ ಬೆಳಗಿಸುವ ವ್ಯಕ್ತಿಯು ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ಆದ್ರಿಂದ ನಿಮ್ಮ ಮನೆಯಲ್ಲಿ ನೀವು ಇಲ್ಲ ಇನ್ನು ಯಾರಾದ್ರೂ ಈ ರೀತಿ ಮಾಡ್ತಾ ಇದ್ರೆ ಮೊದಲು ಅದನ್ನ ನಿಲ್ಲಿಸಿ. ಮನೆಯ ದೇವರ ಕೋಣೆಯಲ್ಲಿ ಪೂಜೆ ಮತ್ತು ಆರತಿ ಮುಗಿದ ನಂತರ ಒಂದೇ ಸ್ಥಳದಲ್ಲಿ 3 ಬಾರಿ ಪ್ರದಕ್ಷಿಣೆಯನ್ನ ತಪ್ಪದೇ ಮಾಡಬೇಕು. ಆದರೆ ದೇವಸ್ಥಾನಕ್ಕೆ ಹೋದಾಗ ನೀವು ವಿಷ್ಣುವಿಗೆ 4, ಗಣೇಶನಿಗೆ 3, ಸೂರ್ಯದೇವನಿಗೆ 7, ದುರ್ಗಾಮಾತೆಗೆ ಮತ್ತು ಶಿವನಿಗೆ ಅರ್ಧದಷ್ಟು ಪ್ರದಕ್ಷಿಣೆಯನ್ನ ಮಾಡಬೇಕು. ಇದನ್ನ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಪ್ರದಕ್ಷಿಣೆಯ ನಿಯಮವಾಗಿದೆ. ಈ ನಿಯಮವನ್ನ ಅನುಸರಿಸುವ ಮೂಲಕ ದೇವರು ನಿಮ್ಮ ಪ್ರದಕ್ಷಿಣೆಯನ್ನ ಸ್ವೀಕರಿಸ್ತಾನೆ. ಇನ್ನೊಂದು ಮುಖ್ಯವಾದ ವಿಚಾರ, ದೇವರ ಕೋಣೆಯಲ್ಲಿ ವಿಗ್ರಹಗಳಿದ್ರೆ ಅವುಗಳು 1, 3, 5, 7, 9 ಮತ್ತು 11 ಇಂಚು ಎತ್ತರ ಇರಬೇಕು. ಅದಕ್ಕಿಂತ ಹೆಚ್ಚಿರಬಾರದು. ದೇವರ ಕೋಣೆಯಲ್ಲಿ ಗಣೇಶ, ಸರಸ್ವತಿ ಮತ್ತು ಲಕ್ಷ್ಮಿಯ ವಿಗ್ರಹಗಳು ಯಾವಾಗಲೂ ಕುಳಿತುಕೊಂಡ ಭಂಗಿಯಲ್ಲಿರಬೇಕು. ದೇವರ ಕೋಣೆಯಲ್ಲಿ ಪೂಜೆಗೆ ಅರ್ಹವಾದ ವಿಗ್ರಹಗಳು ಮಾತ್ರ ಇರಿಸಬೇಕು. ಉಡುಗೊರೆಗಳಿಂದ ಪಡೆದ ವಿಗ್ರಹ, ಗಾಜು, ಫೈಬರ್ ಅಥವಾ ಒಡೆದ ವಿಗ್ರಹಗಳನ್ನ ಅಪ್ಪಿತಪ್ಪಿಯೂ ಇಡಬೇಡಿ. ಇದು ನಿಮಗೆ ಶ್ರೇಯಸ್ಕರವಲ್ಲ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.